ನಾನು ಈ ವಿಚಾರವನ್ನು ಚರ್ಚೆ ಮಾಡಲಿಕ್ಕೆ ನಾವು ಸದನದಲ್ಲಿ ನಾವು ಚರ್ಚೆ ಮಾಡಬೇಕಂತೇಳಿ ಅವ್ರಿಗೆ ಅವಕಾಶ ಕೊಟ್ಟಿದ್ವಿ. ಸುಮಾರು ನನ್ನಿಂದಾಗಲಿ ಯಾರು ಕೂಡ ನನ್ನಿಂದ ಇವತ್ತು SIT ರಚನೆಯಲ್ಲಿ ಮಾಡಿದಾಗ ನನ್ನ ಕಡೆಗೆ ನನ್ನ ಅಕೌಂಟ್ಗಾಗಲಿ ಎಲ್ಲಿ ಕೂಡ ನನ್ನ ಅಕೌಂಟ್ಗೆ ₹1 ಕೂಡ ನನಗೆ ಬಂದಿಲ್ಲ. ಅದು ನನ್ನ ಧೈರ್ಯ, ನಾನು ಇವತ್ತು ಮುಕ್ತವಾಗಿದ್ದೀನಿ ಅಂತೇಳಿ. ಆದರೆ ಇವತ್ತು ವಿನಾಕಾರಣ ಅದಾದ ನಂತರ ಮತ್ತೆ ನಂತರ ದಿನಗಳಲ್ಲಿ ಏನೇನಾಯ್ತು ಅನ್ನುವಂಥ ವಿಚಾರಗಳು ತಮ್ಮ ಬೆಳಕಿಗೂ ಬಂತು. ನಾನು ರಾಜೀನಾಮೆ ಮಾಡಿದ ಮೇಲೆ ED ಆಯಿತು, ನನ್ನ ಮೇಲೆ ED ಬಂದು ನನ್ನ ಅರೆಸ್ಟ್ ಮಾಡ್ತು, ಅರೆಸ್ಟ್ಗಾಗಿ ನನ್ನ ಜೈಲಿಗೆ ಹಾಕಿತು. EDಯಲ್ಲಿ ಏನೇನು ನಡೀತು ಅಂತೇಳಿ ಹಲವಾರು ಬಾರಿ ನಾನು ಹೇಳಿದ್ದೀನಿ. ಯಾರ್ಯಾರ ಹೆಸರು ಹೇಳಿ, ಏನೇನು ಮಾಡಬೇಕು, ನೀವು ಯಾವ ರೀತಿ ಸರ್ಕಾರವನ್ನು ಉಳಿಸಬಾರ್ದು ಅನ್ನುವಂಥ ಹುನ್ನಾರವನ್ನು ಕೇಂದ್ರದ ತನಿಖಾ ಸಂಸ್ಥೆಗಳು ಮಾಡಿದ್ರು. ಆದರೂ ನ್ಯಾಯಾಲಯಕ್ಕೆ ಮೊರೆ ಹೋಗಿ ನನಗೆ ನ್ಯಾಯಾಲಯದಿಂದ ನಾನು ಆ ಜೈಲಿಂದ ಹೊರಗಡೆ ಬಂದ ಮೇಲೆ ನಾನು ಮತ್ತೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾನು ಕೇಳಿದ್ದೆ. ಈ ನಿಟ್ಟಿನಲ್ಲಿ ನಾನು ಇವತ್ತು ಮಾನ್ಯ ಈ ಸದನದ ವಿರೋಧ ಪಕ್ಷದ ನಾಯಕರಿಗೆ ಈ ಎಲ್ಲ ವಿಚಾರಗಳನ್ನು ನಾವು ಹೇಳಬೇಕಂತೇಳಿ ನಾವು ಅವ್ರನ್ನ ಸದನದಲ್ಲಿ ನಾವು ಚರ್ಚೆಗೆ ಮುಕ್ತ ಅವಕಾಶ ಕೇಳಿದಾಗ ಅವರು ಯಾವುದೇ ಕಾರಣಕ್ಕೂ ಮಾಡ್ತಾ ಇಲ್ಲ. ಏನು, ಒಬ್ಬ ದಲಿತ ಮತ್ತೊಮ್ಮೆ ಮಂತ್ರಿ ಆಗಿದ್ದಾನೆ, ಒಬ್ಬ ಆದಿವಾಸಿ ಜನಾಂಗದಿಂದ ಮತ್ತೊಮ್ಮೆ ಮಂತ್ರಿ ಆಗಿದ್ದಾನೆ, ಇವನಿಗೆ ಹೆಂಗಾದರೂ ಮಾಡಿ ತೆಗಿಬೇಕು, ಇವನಿಗೆ ಹೆಂಗಾದರೂ ಮಾಡಿ ಅಲ್ಲಿಂದ ಇಳಿಸ್ಬೇಕು ಅನ್ನುವಂಥ ಹುನ್ನಾರವನ್ನು ಈ ಮನುವಾದಿಗಳು ಮಾಡ್ತಾ ಇದ್ದಾರೆ. ಇವತ್ತು ಇಡೀ ದೇಶನೇ ನೋಡ್ತಾ ಇದೆ ಇವತ್ತು ಯಾವ ರೀತಿ ಕೇಂದ್ರದಲ್ಲಿರುವಂಥ ಸರ್ಕಾರ ಯಾವ ರೀತಿ ನಮ್ಮ ದೇಶವನ್ನು ನಡೆಸ್ಕೊಂಡು ಹೋಗ್ತಿದೆ ಅಂತೇಳಿ. ಅದರಲ್ಲಿ ಮುಖ್ಯವಾಗಿ ದಲಿತರನ್ನ ಈ ದೇಶದಲ್ಲಿ ಈ ಮನುವಾದಿಗಳು ಇವತ್ತು ಯಾವ ರೀತಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನು ಈಗಾಗಲೇ ದೇಶಾದ್ಯಂತ ಕಣ್ತೆರೆದು ನೋಡ್ತಾ ಇದೆ. ಇವತ್ತು ಮೊನ್ನೆ ತಾನೇ ಇನ್ನ ಒಂದು ಘಟನೆ ಕೂಡ ನಡೀತು. ಇವತ್ತು ಈಗಾಗಲೇ ಕೂಡ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಪ್ರಧಾನಮಂತ್ರಿಗೆ ಸರಿಸಮಾನವಾಗಿರುವಂಥ ಸ್ಥಾನ ಅದು. ಆ ಒಬ್ಬ ವ್ಯಕ್ತಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಉತ್ತರಾಖಂಡಲ್ಲಿ ಹೋಗ್ಬಿಟ್ಟು ಒಂದು ಮೀಟಿಂಗನ್ನು ಮಾಡ್ಕೊಂಡು ಬಂದರೆ ಇವತ್ತು ಆ ಜಾಗಕ್ಕೆ ಹೋಗಿ ಈ ಮನುವಾದಿಗಳು ಹೋಗ್ಬಿಟ್ಟು ಇವತ್ತು ಅಲ್ಲಿ ಆ ಜಾಗವನ್ನು ಶುದ್ಧೀಕರಣ ಮಾಡ್ತಾರಂದರೆ ಇವತ್ತು ನನಗನ್ಸುತ್ತೆ ಇವತ್ತು ಈ ದೇಶದಲ್ಲಿ ಇನ್ನೂ ವರ್ಣ ಪದ್ಧತಿ ಇದೆ ಅನ್ನುವಂಥ ವಿಚಾರವನ್ನು ತಿಳಿಸ್ಲಿಕ್ಕೆ ನಾನು ಬಯಸ್ತೀನಿ. ನಾನು ಇವತ್ತು ಸಂವಿಧಾನದ ಪದ್ಧತಿಯಲ್ಲಿ ಇಲ್ಲ, ನಾವು ವರ್ಣ ಪದ್ಧತಿಯಲ್ಲಿ ಇನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಅಂಥ ಒಬ್ಬ ನಾಯಕರಿಗೇ ಇವತ್ತು ಒಬ್ಬ ಅತ್ಯಂತ ನನಗೆ ಸರಿಸಮಾನವಾಗಿರುವಂಥ ನಾಯಕರಿಗೆ ಈ ರೀತಿ ಮಾಡ್ತಾ ಇದ್ದಾರೆ. ಇನ್ನು ನನ್ನ ಮೇಲೆ ಬಿಡ್ತಾರವರು. ಇವತ್ತು ಕೇವಲ ಏನಿಲ್ಲ, ಒಬ್ಬ ದಲಿತ, ಒಬ್ಬ ಆದಿವಾಸಿ ಮಂತ್ರಿಯಾಗಿದ್ದಾನೆ, ಇವ್ರನ್ನ ತೆಗಿಬೇಕು ಅನ್ನುವಂಥ ವಿಚಾರದಿಂದ ಇವತ್ತು ವಿರೋಧ ಪಕ್ಷದ ನಾಯಕರು ಇವತ್ತು ನಮ್ಮ ಸದನದಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಸಮಾಜ ಕೂಡ ಅಖಂಡ ವಾಲ್ಮೀಕಿಯ ಕರ್ನಾಟಕ ಸಮಾಜ ಇದನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಮಾಧ್ಯಮದ ಮೂಲಕ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ವಿರೋಧ ಪಕ್ಷದ ನಾಯಕರಿಗೆ ಸುಮ್ಮನೆ ಬಿಡಲ್ಲ. ನಮ್ಮ ಸಮಾಜ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಭಾಳ ಶಕ್ತಿವಂತವಾಗಿದೆ. ಇವತ್ತು ಅವ್ರು ನೋಡ್ತಾ ಇದ್ದಾರೆ ಇದನ್ನು ಯಾವ ರೀತಿ ಒಬ್ಬ ದಲಿತನ ಮೇಲೆ BJP ಗದಾ ಪ್ರಹಾರ ಮಾಡ್ತಾ ಇದೆ, ಯಾವ ರೀತಿ ಒಬ್ಬ ದಲಿತನ ಮೇಲೆ ಇಲ್ಲ ಸಲ್ಲದ ಕಾರಣಗಳನ್ನು ಹೇಳಿ ಅವ್ರನ್ನ ಇಕ್ಕಟ್ಟಿಗೆ ಸಿಲುಸ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನು ಇವತ್ತು ನಮ್ಮ ಸಮಾಜ ಕೂಡ ಅಖಂಡ ವಾಲ್ಮೀಕಿಯ ಕರ್ನಾಟಕ ಸಮಾಜ ಇವತ್ತು ನೋಡ್ತಾ ಇದೆ. ಬಹುಶಃ ಮುಂದಿನ ದಿನಗಳಲ್ಲಿ ಅವ್ರಿಗೆಲ್ಲ ಕೂಡ ಗೊತ್ತಾಗುತ್ತೆ. ಚುನಾವಣೆಗಳು ಬರ್ತಾವೆ, ಜನತಾ ನ್ಯಾಯಾಲಯಕ್ಕಿಂತ ಯಾವ ನ್ಯಾಯಾಲಯ ದೊಡ್ಡದಲ್ಲ. ಅದರಲ್ಲಿ ಗೊತ್ತಾಗುತ್ತೆ ಅವ್ರಿಗೆ ಏನಂತೇಳಿ, ನಮ್ಮ ಸಮಾಜ ಯಾವ ರೀತಿ ಕೆಲಸ ಮಾಡುತ್ತೆ ಅಂತೇಳಿ.